ಮಾತುಲನ ಮನೆಯಿಂದ ಹೊರಟು ಕಮಲಚರಣನು ಅತಿ ಸಂತೋಷದಿಂದ ಭರತಖಂಡದ ದಕ್ಷಿಣ ಭಾಗದಲ್ಲಿರುವ ಅನೇಕವಾದ ಪುಣ್ಯತೀರ್ಥಗಳನ್ನು ಸೇವಿಸುತ್ತಾ ಶಿವ ವಿಷ್ಣು ದೇವಾಲಯಗಳನ್ನು ಸೇರುತ್ತಾ ಶೀಘ್ರದಲ್ಲಿ ಪ್ರಯಾಣವನ್ನು ಬೆಳೆಯಿಸಿ ರಾಮೇಶ್ವರವೆಂಬ ಪರಮ ಪುಣ್ಯಕ್ಷೇತ್ರವನ್ನು ಕುರಿತು ಬರುತ್ತಿದ್ದನು. ಈ ಪ್ರಕಾರವಾಗಿ ಪದ್ಮಪಾದಾಚಾರ್ಯನು ಶ್ರೀರಾಮ ಸೇತು ಯಾತ್ರಾರ್ಥವಾಗಿ ಅತ್ತ ಪ್ರಯಾಣ ಮಾಡಲು ಆತನು ಪೂರ್ವಾಶ್ರಮದ ಸೋದರಮಾವನು ಇತ್ತ ಕಾವೇರಿ ನದಿ ತೀರದ ಅಗ್ರಹಾರದಲ್ಲಿ ನಡೆಯಿಸಿದ ದುಷ್ಕರ್ಮವನ್ನು ಮುನಿವರೇಣ್ಯನಾದ ಶೌನಕನೇ ಲಾಲಿಸು. ಪದ್ಮಪಾದನಿಂದ ವಿರಚಿಸಲ್ಪಟ್ಟಿರುವ ಬ್ರಹ್ಮಸೂತ್ರ ಭಾಷ್ಯದ ಟೀಕೆಯು ಭೂಲೋಕದಲ್ಲಿ ಪ್ರಖ್ಯಾತವಾಗಿ ಅದ್ವೈತ ಸ್ಥಾಪನೆಯ ದೆಸೆಯಿಂದ ನಿವೃತ್ತಿ ಮಾರ್ಗವು ಪ್ರಚಾರವಾದುದೇ ಆದರೆ ತನ್ನ ಗುರುವರನಾದ ಭಟ್ಟಪಾದಾಚಾರ್ಯನಿಂದ ಬೋಧಿಸಲ್ಪಟ್ಟಿರುವ ಕರ್ಮ ಮಾರ್ಗವು ಮ್ಲಾನವಾಗುವುದೆಂದು ಮನಸ್ಸಿನಲ್ಲಿ ಆಲೋಚಿಸಿದನು. ಹೀಗೆ ಯತಿವರೆಣ್ಯನಿಂದ ಪ್ರಣೀತವಾದ ಸೂತ್ರ ಭಾಷ್ಯದ ವಾರ್ತಿಕವು ಲೋಕದಲ್ಲಿ ಪ್ರಚುರವಾದುದೇ ಆದರೆ ಕರ್ಮಕಾಂಡೋದ್ಧಾರಕನಾದ ಕುಮಾರಿಲ ಭಟ್ಟನ ಕೀರ್ತಿಯು ನಾಶವಾಗುವುದು ನಿಶ್ಚಯವಾದುದರಿಂದ ಈ ವಾರ್ತಿಕ ಪುಸ್ತಕಗಳನ್ನು ನಾನು ಅಗ್ನಿಮುಖದಿಂದ ನಾಶ ಮಾಡಿಬಿಡುವುದೇ ಸರಿಯಾದ ಮಾರ್ಗವೆಂದು ಆ ಬ್ರಾಹ್ಮಣನು ಧರ್ಮದ್ರೋಹ ಕಾರ್ಯವನ್ನು ಮಾಡಲು ನಿಶ್ಚಯಿಸಿಕೊಂಡನು. ತರುವಾಯ ತನ್ನ ಮನೆಯ ಒಂದು ಭಾಗದಲ್ಲಿ ಸನಂದನಾಚಾರ್ಯ ಪ್ರಣೀತವಾದ ಟೀಕಾ ಪುಸ್ತಕಗಳೆಲ್ಲವನ್ನೂ ರಾಶಿಯಾಗಿಟ್ಟು ಒಂದು ದಿನ ರಾತ್ರಿ ಜನಗಳಿಗೆ ಯಾರಿಗೂ ತಿಳಿಯದಂತೆ ಪುಸ್ತಕದ ರಾಶಿಗೆ ಬೆಂಕಿಯನ್ನಿಟ್ಟನು. ಪುಸ್ತಕಗಳೆಲ್ಲವೂ ಹತ್ತಿಕೊಂಡು ಉರಿಯುತ್ತಲಿರಲು ತನ್ನ ಮನೆಯು ಅಗ್ನಿಯಿಂದ ಉರಿದು ಹೋಗುತ್ತಲಿರುವುದೆಂದು ಗೋಳಿಟ್ಟು ಜನಗಳ ಮನಸ್ಸು ಮರುಗುವಂತೆ ಅಳುತ್ತಲಿದ್ದನು. ಅಗ್ನಿಯ ದೆಸೆಯಿಂದ ತನ್ನ ಮನೆಯು ನಾಶವಾಯಿತು. ಅಪಾರವಾದ ಪದಾರ್ಥಗಳೆಲ್ಲವೂ ನಿಶ್ಶೇಷವಾಗಿ ಬೆಂದು ಹೋದವು. ಇಷ್ಟಾದರೂ ತನ್ನ ಅಮೂಲ್ಯವಾದ ವಸ್ತುಗಳು ನಷ್ಟವಾದುದಕ್ಕಾಗಿ ನಾನು ಲಕ್ಷಿಸೆನು. ತನಗೆ ಪ್ರಾಪ್ತವಾದ ಬಹುವಿಧವಾದ ಕಷ್ಟ ನಷ್ಟಗಳು ಹೇಗಾದರೂ ಇರಲಿ. ಸನ್ಯಾಸಿ ವರನಾದ ಪದ್ಮಪಾದಾಚಾರ್ಯನು ತನ್ನನ್ನು ನಂಬಿ ಮನೆಯಲ್ಲಿಟ್ಟು ಹೋಗಿದ್ದ ಅಪಾರವಾದ ಗ್ರಂಥಗಳೆಲ್ಲವೂ ಬೆಂದು ಹೋದವು. ಮುನಿವರೆಣ್ಯನು ಎಷ್ಟು ವ್ಯಸನ ಪಡುವನೋ ಎಂದು ಕಪಟವೃತ್ತಿಯ ಮಾತುಗಳನ್ನು ಆಡಿ ಜನಗಳನ್ನು ಮರುಳು ಮಾಡುತ್ತಲಿದ್ದನು. ಈ ಪರಿಯಾಗಿ ಸನಂದನಾಚಾರ್ಯ ವಿರಚಿತವಾದ ಬ್ರಹ್ಮಸೂತ್ರ ಭಾಷ್ಯದ ವಾರ್ತಿಕ ಪುಸ್ತಕಗಳು ನಿಶ್ಶೇಷವಾದವು. ಕಮಲ ಸಂಭೂತಾಂಶಜಾತನಾದ ಸುರೇಶ್ವರಾಚಾರ್ಯನಿಂದ ಕೊಡಲ್ಪಟ್ಟ ಶಾಪವು ಫಲಿಸಿತು. ಪೂಜ್ಯರಾದ ಹಿರಿಯರ ಮಾತುಗಳು ವ್ಯರ್ಥವಾಗಬಲ್ಲವೇ? ಎಲೈ ಶೌನಕ ಮುನಿಯೇ ಲಾಲಿಸು. ಇತ್ತ ತೀರ್ಥಯಾತ್ರಾ ಪರನಾಗಿ ದಕ್ಷಿಣ ಸಮುದ್ರ ತೀರವಂ ಕುರಿತು ಪ್ರಯಾಣ ಮಾಡಿದ ಯತಿವರೆಣ್ಯನ ಚರಿತ್ರೆಯನ್ನು ವಿವರಿಸುವೆನೆಂದು ಸೂತ ಮುನಿಯು ಹೇಳುತ್ತಲಿದ್ದನು. ಕಮಲಚರಣನು ತನ್ನ ಸೋದರ ಮಾವನ ಮನೆಯಿಂದ ಹೊರಟು ಅನೇಕ ಶಿಷ್ಯರ ಸಮೂಹದಿಂದೊಡಗೂಡಿ ರಾಮ ಸೇತುವನ್ನು ಕುರಿತು ಆಸಕ್ತಿಯಿಂದೊಡಗೂಡಿದ ಮನಸ್ಸುಳ್ಳವನಾಗಿ ಜಾಗೃತಿಯಾಗಿ ಪ್ರಯಾಣವನ್ನು ಸಾಗಿಸುತ್ತಾ ಕಾಮಕ್ರೋಧಾದಿ ದುಷ್ಟವೃತ್ತಿಗಳು ಉತ್ಪನ್ನವಾಗದ ಚಿತ್ತವೃತ್ತಿಯುಳ್ಳವನು ಮತ್ತು ಕೀರ್ತಿವಂತನೂ ಆದ ಸನ್ಯಾಸಿ ಶ್ರೇಷ್ಠನು ಬಂದ ದರ್ಭಶಯವೆಂಬ ಪ್ರದೇಶವನ್ನು ಸೇರಿದನು. ಪೂರ್ವಕಾಲದಲ್ಲಿ ಲಂಕಾಧಿಪನಾದ ರಾವಣನು ಭೂಜಾತಿಯಾದ ಸೀತಾದೇವಿಯನ್ನು ಅಪಹಾರ ಮಾಡಲು ಸೀತಾವಲ್ಲಭನಾದ ಶ್ರೀರಾಮನು ರಾವಣಸುರನನ್ನು ಸಂಹರಿಸುವುದಕ್ಕೋಸ್ಕರ ಅನೇಕ ಕಪಿಗಳ ಸಮೂಹದಿಂದೊಡಗೂಡಿ ಲಂಕಾಪುರವನ್ನು ಕುರಿತು ಬರುತ್ತಾ ಮಾರ್ಗದಲ್ಲಿ ದಕ್ಷಿಣ ಸಮುದ್ರ ತೀರಕ್ಕೆ ಬಂದು ಸಮುದ್ರವನ್ನು ದಾಟುವುದಕ್ಕೆ ಅನುಕೂಲಪಡಿಸುವುದಕ್ಕಾಗಿ ಜಲಾಧಿ ದೇವತೆಯಾದ ವರ್ಣದೇವನಂ ಕುರಿತು ಧ್ಯಾನ ಮಾಡುವುದಕ್ಕಾಗಿ ಸಮುದ್ರ ತೀರದಲ್ಲಿ ದರ್ಭಾಸ್ತರಣದ ಮೇಲೆ ನಿಯಮದಿಂದ ಮಲಗಿದ್ದ ಪ್ರದೇಶವು ದರ್ಭಶಯನವೆಂಬ ಪ್ರತೀತಿಯಂ ತಳೆದಿದ್ದು ಸನಂದನಾಚಾರ್ಯನ ಇದಿರಾಗಿ ಶೋಭಿಸುತ್ತಲಿದ್ದಿತು. ಪದ್ಮಪಾದಾಚಾರ್ಯನು ದರ್ಭಶಯನ ಪ್ರಾಂತ್ಯದಲ್ಲಿ ಸ್ನಾನವನ್ನಾಚರಿಸಿ ಅಲ್ಲಿಂದ ಮುಂದಕ್ಕೆ ತೆರಳಿ ಸೂರ್ಯವಂಶೋತ್ಪನ್ನನಾದ ಶ್ರೀರಾಮಭದ್ರನ ಕೀರ್ತಿ ಎಂಬ ಸ್ತ್ರೀಯ ಮನೋಹರವಾದ ಮುಖಮಂಡಲದ ನಡುವೆ ವಿರಾಜಿಸುತ್ತಲಿರುವ ರಮ್ಯವಾದ ತಿಲಕದಂತೆ ರಂಜಿಸುತ್ತಲಿರುವ ಘನತರವಾದ ಸೇತುವನ್ನು ಕಂಡು ಸಂಭ್ರಮಾಯಚಿತ್ತನಾದನು. ಕಮಲಾಂಘ್ರಿಯು ಅಲ್ಲಿ ಧನುಷ್ಕೋಟಿ ಎಂಬ ತೀರ್ಥದಲ್ಲಿ ಸಕಲ ಶಿಷ್ಯರಿಂದೊಡಗೂಡಿ ಸ್ನಾನವನ್ನಾಚರಿಸಿ ಸನ್ಯಾಸಾಶ್ರಮೋಚಿತವಾದ ಕಾರ್ಯಗಳನ್ನು ಪರಮ ಸಂತೋಷದಿಂದಾಚರಿಸಿ ಅಲ್ಲಿಂದ ಹೊರಟು ಮತ್ತೆ ವಿಧಿಪೂರ್ವಕವಾಗಿ ಮಹೋದಧಿ ಸ್ನಾನವನ್ನು ಮಾಡಿದನು. ತರುವಾಯ ಮಹೋದಧಿಯಿಂದ ಹೊರಟು ಯತಿವಂಶಶ್ರೇಷ್ಠನಾದ ಸನಂದನನು ಸರ್ವೋತ್ತಮವಾದ ರಾಮೇಶ್ವರ ಕ್ಷೇತ್ರದಲ್ಲಿರುವ ಅನಂತವಾದ ಪಾವನತರ ತೀರ್ಥಗಳಲ್ಲಿ ಸ್ನಾನವನ್ನಾಚರಿಸಿ ವಿಶೇಷವಾದ ಶ್ರದ್ಧೆಯಿಂದೊಡಗೂಡಿ ತನ್ನ ಜೊತೆಯಲ್ಲಿ ಶಿಷ್ಯ ಸಮೂಹವೆಲ್ಲವೂ ಸಂಭ್ರಮಿಸಿ ಬರುತ್ತಲಿರಲು ಶ್ರೀರಾಮ ಪ್ರತಿಷ್ಠಿತವಾದ ಶಿವಾಲಯವಂ ಕುರಿತು ಹರ್ಷದಿಂದ ಬರುತ್ತಲಿದ್ದನು.
ರವಿಕುಲೋತ್ತಂಸನಾದ ಶ್ರೀರಾಮನು ಪೂರ್ವದಲ್ಲಿ ಪುಲಸ್ತ್ಯ ಬ್ರಹ್ಮನ ಪೌತ್ರನಾದ ರಾವಣನನ್ನು ಮತ್ತು ಕುಂಭಕರ್ಣನೇ ಮೊದಲಾದ ಹಲವು ರಾಕ್ಷಸರನ್ನು ಸಂಹಾರ ಮಾಡಿದುದರಿಂದ ತನಗೆ ಪ್ರಾಪ್ತವಾದ ಬ್ರಹ್ಮಹತ್ಯಾ ದೋಷವನ್ನು ಪರಿಹರಿಸಿಕೊಳ್ಳುವ ಕಾರ್ಯಾರ್ಥವಾಗಿ ಭಕ್ತಿ ಭಾವದಿಂದ ಸೈಕತ ರಚಿತ ಲಿಂಗವನ್ನು ಪ್ರತಿಷ್ಠಿಸಿದನಲ್ಲವೇ? ರಾಮನಿಂದ ಪ್ರತಿಷ್ಠಿಸಲ್ಪಟ್ಟ ರಾಮೇಶ್ವರಾಭಿದೆಯಿಂದ ವಿರಾಜಿಸುವ ಪರಮೇಶ್ವರನ ಮಂದಿರವು ಶೋಭಿಸುತ್ತಲಿದ್ದಿತು. ಯತಿವರೇಣ್ಯನಾದ ಸನಂದನಾಚಾರ್ಯನು ರಾಮೇಶ್ವರನ ರಮ್ಯವಾದ ದೇವಮಂದಿರಕ್ಕೆ ಬಂದು ಒಳಗೆ ಪ್ರವೇಶಿಸಿ ವಿಶೇಷ ಭಕ್ತಿಯಿಂದ ರಾಮೇಶ್ವರನ ಪರಮ ಪಾವನವಾದ ಪಾದಾರವಿಂದಗಳಿಗೆ ಅಭಿವಂದಿಸುತ್ತಾ ನಾನಾ ವಿಧವಾಗಿ ಸ್ತುತಿಸುತ್ತಾ ತನ್ನ ಕೈಗಳನ್ನು ಜೋಡಿಸುತ್ತಾ ಪದೇ ಪದೇ ಅಪಾರವಾದ ದಿವ್ಯಾನಂದ ರಸ ಪ್ರವಾಹದಲ್ಲಿ ಮುಳುಗುತ್ತಾ ಸಕಲ ಶಿಷ್ಯರಿಂದೊಡಗೂಡಿದ್ದನು. ಹೀಗೆ ಸನಂದನನು ಅತುಲಾನಂದ ಸಮಗ್ನನಾಗಿರುವಾಗ ಆತನ ಅನಂತ ಶಿಷ್ಯರಲ್ಲಿ ಒಬ್ಬನು ಗುರುವರಣಂ ಕುರಿತು ಮಹಾನುಭಾವನಾದ ಗುರುಶ್ರೇಷ್ಠನೇ, ದಯೆಯಿಟ್ಟು ರಾಮೇಶ್ವರ ಎಂಬ ಶಬ್ದದ ಸಮಾಸ ನಿರ್ಣಯವನ್ನು ಹೇಳಬೇಕು ಎಂದು ಪ್ರಾರ್ಥಿಸಲು ಯತಿವರನು ಶಿಷ್ಯನ ಪ್ರಶ್ನೆಯ ವಿಚಕ್ಷಣೆಗೆ ಮೆಚ್ಚಿದವನಾಗಿ ರಾಮೇಶ್ವರನ ಶಬ್ದ ಸಮಾಸ ನಿರ್ಣಯವನ್ನು ಪರಮ ಪ್ರೀತಿಯಿಂದ ಸಕಲ ಜನರಿಗೂ ವಿವರಿಸಿದನು. ಭಗರ್ವಾ ಭಾಸ್ಕರ ದೇವನ ವಂಶದಲ್ಲಿ ಸಂಜನಿಸಿದ ಶ್ರೀರಾಮನಿಂದ ಸ್ಥಾಪಿಸಲ್ಪಟ್ಟು ಶ್ರೀರಾಮನಿಂದ ಪೂಜಿಸಲ್ಪಟ್ಟು ಆತನಿಂದ ನುತಿಸಲ್ಪಟ್ಟು ಶ್ರೀರಾಮನಿಗೆ ಆರಾಧ್ಯ ದೈವವಾಗಿ ರಾಮಚಂದ್ರನಿಗೆ ಈಶ್ವರನಾಗಿರುವುದರಿಂದ ರಾಮೇಶ್ವರನೆಂದು ಸುಪ್ರಸಿದ್ಧನಾಗಿರುವನು ಪರಶಿವನು. ಈ ಅರ್ಥದಲ್ಲಿ ರಾಮೇಶ್ವರ ಶಬ್ದವು ವಿದ್ವಾಂಸರಿಂದ ಬಹುವ್ರೀಹಿ ಸಮಾಸವೆಂದು ಗ್ರಹಿಸಲ್ಪಟ್ಟಿರುವುದು. ಜಗನ್ನಾಥನಾದ ಈತನೇ ಶ್ರೀಮನ್ನಾರಾಯಣ ಸ್ವರೂಪನಾದ ಶ್ರೀರಾಮನು. ವಿಚಾರ ಮಾಡಿದಲ್ಲಿ ಈತನೇ ಪರಶಿವ ಸ್ವರೂಪನಾದ ಈಶ್ವರನು. ರಾಮನೂ ಈಶ್ವರನೂ ಆದ ರಾಮೇಶ್ವರನು ನಮಗೆ ಆರಾಧ್ಯ ದೇವನು ಎಂದು ಇಂದ್ರಾದಿ ಸಮಸ್ತ ದೇವತೆಗಳು ಅದ್ವೈತ ಭಾವದಿಂದ ನಿರಂತರ ರಾಮೇಶ್ವರನನ್ನು ಆರಾಧಿಸುತ್ತಲಿರುವರು. ಆದುದರಿಂದ ಉಭಯ ಪದಾರ್ಥ ಪ್ರಧಾನ ರಾಮೇಶ್ವರ ಶಬ್ದ ಸಮಾಸವು ಬುಧ ಜನರಿಂದ ಕರ್ಮಧಾರೆಯ ಸಮಾಸವೆಂದು ನಿರ್ಣಯಿಸಲ್ಪಟ್ಟಿರುವುದು ಎಂದು ರಾಮೇಶ್ವರ ಶಬ್ದಕ್ಕೆ ತತ್ಪುರುಷ ಬಹುವ್ರೀಹಿ ಮತ್ತು ಕರ್ಮಧಾರೇಯವೆಂಬ 3 ವಿಧವಾದ ಸಮಾಸಗಳನ್ನು ನಿರ್ಣಯಿಸಿ ಯತಿ ಪುಂಗವನಾದ ಸನಂದನಾಚಾರ್ಯನು ಅರ್ಥವನ್ನು ವಿವರಿಸಿದನು. ಈ ಪ್ರಕಾರವಾಗಿ ರಾಮೇಶ್ವರ ಶಬ್ದಕ್ಕೆ ಸಮಾಸಗಳ ನಿರ್ಣಯವನ್ನು ಸಜ್ಜನ ಸಮೂಹಕ್ಕೆ ವಿವರಿಸಿ ಅಪಾರವಾದ ಸಂತೋಷವನ್ನುಂಟು ಮಾಡುವವನಾಗಿ ಯತಿವರೇಣ್ಯ ಶ್ರೀ ಸನಂದನಾಚಾರ್ಯನು ರಾಮೇಶ್ವರ ಪದಾಂಬುಜ ಯುಗ್ಮಗಳಿಗಭಿನವಿಸಿ ಸಕಲ ಶಿಷ್ಯ ಸಮೂಹದಿಂದೊಡಗೂಡಿ ಪೂಜ್ಯನಾದ ಶ್ರೀರಾಮೇಶ್ವರ ಸ್ವಾಮಿಯಂ ಬೀಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಉತ್ತರಾಭಿಮುಖವಾಗಿ ಪ್ರಯಾಣವನ್ನು ಬೆಳೆಯಿಸಿದನು. ಮಾರ್ಗದಲ್ಲಿ ದೊರೆಯುವ ಅನೇಕ ಪುಣ್ಯತೀರ್ಥಗಳಲ್ಲಿ ಸ್ನಾನವನ್ನಾಚರಿಸುತ್ತಾ ಸಂಭ್ರಮಾಯ ಚಿತ್ತನಾಗಿ ಮತ್ತೆ ಕಾವೇರಿ ನದೀ ತೀರವನ್ನು ಸೇರಿ ತನ್ನ ಪೂರ್ವಾಶ್ರಮದ ಮಾತುಲನ ಮಂದಿರವನ್ನು ಕುರಿತು ಬಂದನು. ಕಪಟ ವೃತ್ತಿಯುಳ್ಳವನಾದ ಆ ಮಾತುಲನು ಮಹಾಮಹಿಮೋಪೇತನಾದ ಭಾಗಿನೇಯನಂ ಕಂಡು ಕೃತ್ರಿಮ ಪ್ರೀತಿಯನ್ನು ನಟಿಸುತ್ತಲಿದ್ದನು. ಸನಂದನಾಚಾರ್ಯನಂ ಕಂಡೊಡನೆಯೇ ಬಹುಪರಿಯಾಗಿ ಕಪಟವಾದ ಪರಿತಾಪವನ್ನು ನಟಿಸುತ್ತಾ ಆತನಂ ಕುರಿತು, ಯತಿವರನೇ, ನೀನು ರಾಮೇಶ್ವರ ಕ್ಷೇತ್ರವಂ ಕುರಿತು ಶಿಷ್ಯರೊಡನೆ ಪ್ರಯಾಣವನ್ನು ಮಾಡಿದ ನಂತರ ನಾನು ವಾಸ ಮಾಡುವ ದಿವ್ಯ ಮಂದಿರವು ಅಗ್ನಿಯಿಂದ ಅನ್ಯಾಯವಾಗಿ ದಹಿಸಿ ಹೋಯಿತು. ನನ್ನ ಗೃಹವು ಗೃಹ ಸಂಭಾರಗಳೂ ದಹಿಸಿ ಹೋದುದಕ್ಕಾಗಿ ನಾನು ಲಕ್ಷ್ಯ ಮಾಡೆನು. ನೀನು ವಿಶೇಷ ಶ್ರಮದಿಂದ ವಿರಚಿಸಿದ ಟೀಕಾ ಪುಸ್ತಕಗಳನ್ನು ತನ್ನ ಮನೆಯಲ್ಲಿ ಇಟ್ಟು ಹೋಗಿದ್ದೆಯಲ್ಲವೇ? ಘನತರವಾದ ಈ ಪುಸ್ತಕಗಳೆಲ್ಲವೂ ದಹಿಸಿ ಹೋದುದಕ್ಕಾಗಿ ಬಹಳವಾಗಿ ದುಃಖಿಸುವೆನೆಂದು ಕಪಟ ವೃತ್ತಿಯ ಮರುಕವನ್ನು ತೋರಿಸಿದನು. ಮಾತುಲನು ಹೇಳಿದ ಮಾತುಗಳಂ ಕೇಳಿ ಸನಂದನಾಚಾರ್ಯನು ಅಮೂಲ್ಯವಾದ ಪುಸ್ತಕಗಳು ನಷ್ಟವಾದುದಕ್ಕೆ ಮನಸ್ಸಿನಲ್ಲಿ ಸ್ವಲ್ಪ ವ್ಯಸನಾಕ್ರಾಂತನಾದಾಗ್ಯೂ ವಾರ್ತಿಕ ಪುಸ್ತಕಗಳು ನಷ್ಟವಾದುದರಿಂದ ಮತ್ತೊಮ್ಮೆ ವಾರ್ತಿಕವನ್ನು ರಚಿಸುವೆನೆಂದು ಧೈರ್ಯವನ್ನು ತಂದುಕೊಳ್ಳುವವನಾಗಿ ತನ್ನ ಮಾತುಲನ ವಾಸಗೃಹವು ದಹಿಸಿ ಹೋದುದಕ್ಕಾಗಿ ಅಪಾರ ವ್ಯಥೆಯನ್ನು ತಾಳಿದವನಾಗಿ ತರುವಾಯ ಸದ್ಗುಣ ಸಂಪನ್ನನಾದ ಯತಿವರನು ಮಾತುಲನಂ ಸಂತೈಸುತ್ತಾ ಈ ಪ್ರಕಾರವಾಗಿ ಹಿತೋಕ್ತಿಗಳನ್ನು ಹೇಳಿದನು. ಎಲೈ ಸಂಪನ್ನ ಗುಣನಿಧಿಯಾದ ಬ್ರಾಹ್ಮಣೋತ್ತಮನೇ, ನನ್ನ ವಾರ್ತಿಕ ಪುಸ್ತಕಗಳು ಬೆಂದು ಹೋದುದಕ್ಕಾಗಿ ನೀನು ಏತಕ್ಕೆ ಮರುಗಬೇಕಾಗಿರುವುದು? ನಿನ್ನ ವಾಸಗೃಹವು ಬೆಂದು ಹೋಯಿತಾಗಿ ಸಂಸಾರಿಯಾದ ನಿನಗೆ ಎಷ್ಟು ಕಷ್ಟ ನಷ್ಟಗಳಾದವೋ ಎಂದು ನಾನು ವಿಷಾದ ಪಡುತ್ತಲಿರುವೆನು.
ಈಶ್ವರಾನುಗ್ರಹದಿಂದ ನನಗೆ ಘನತರವಾದ ಬುದ್ಧಿಶಕ್ತಿ ಇರುತ್ತಾಗಿ ಬ್ರಹ್ಮಸೂತ್ರಕ್ಕೆ ನನ್ನ ಪೂಜ್ಯನಾದ ಗುರುವರನು ರಚಿಸಿರುವ ಭಾಷ್ಯಕ್ಕೆ ಮತ್ತೊಮ್ಮೆ ವಾರ್ತಿಕವನ್ನು ವಿರಚಿಸುವೆನೆಂದನು. ಈ ವಿಧವಾಗಿ ಯತಿವರನು ವಾರ್ತಿಕ ಗ್ರಂಥವು ದಹಿಸಿ ಹೋದುದನ್ನು ಲಕ್ಷಿಸದೆ ಮತ್ತೆ ವಾರ್ತಿಕ ಗ್ರಂಥವನ್ನು ವಿರಚಿಸುವೆನೆಂದು ಹೇಳಿದ ಮಾತುలను ಕೇಳಿ ವಾರ್ತಿಕವು ಯತಿಯಿಂದ ಪುನಃ ವಿರಚಿಸಲ್ಪಟ್ಟುದೇ ಆದರೆ ಭಟ್ಟಪಾದಾಚಾರ್ಯ ಮತವು ನಷ್ಟವಾದುದಲ್ಲದೆ ಗ್ರಂಥ ನಾಶಕ್ಕಾಗಿ ತಾನು ಮಾಡಿದ ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗುವುದೆಂದು ಚಿಂತಿಸಿ ಯತಿಯು ಗ್ರಂಥವನ್ನು ರಚಿಸುವುದಕ್ಕೆ ಸಾಧನಭೂತವಾದ ಈತನ ಬುದ್ಧಿಶಕ್ತಿಯನ್ನು ನಾಶ ಮಾಡಿಬಿಡುವೆನೆಂದು ನಿರ್ಧರಿಸಿಕೊಳ್ಳುವವನಾಗಿ ದುರ್ನಡತೆಗೆ ಸ್ವಲ್ಪವೂ ಹೆದರಿ ಹಿಂತೆಗೆಯದೆ ತನ್ನ ಮನೆಯಲ್ಲಿ ಯತಿವರನಿಗೆ ಭಿಕ್ಷವನ್ನಿಡುವಾಗ್ಗೆ ಆಹಾರದೊಡನೆ ಮದ್ದನ್ನಿಕ್ಕಿದನು. ಸನಂದನಾಚಾರ್ಯನ ಅತುಲ ಸೂಕ್ಷ್ಮವಾದ ಬುದ್ಧಿಶಕ್ತಿಯು ಮಂದಸ್ಥಿತಿಯನ್ನು ತಾಳುವಂತೆ ಬ್ರಾಹ್ಮಣಾಧಮನು ಭಿಕ್ಷದ ಜೊತೆಯಲ್ಲಿ ಮದ್ದನ್ನಿಕ್ಕಿ ತನ್ನ ದುಷ್ಕರ್ಮಕ್ಕೆ ತಕ್ಕಂತೆ ಭಯಂಕರವಾದ ದುರ್ಗತಿಯನ್ನು ಹೊಂದಿದನು. ಇತ್ತ ಸನ್ಯಾಸಿ ವರನಾದ ಸನಂದನನು ಗುರುವರ ಪಾದ ಪದ್ಮಧ್ಯಾನದಿಂದ ಮದ್ದನ್ನು ಜೀರ್ಣಿಸಿಕೊಳ್ಳುವವನಾಗಿ ವಾರ್ತಿಕ ಗ್ರಂಥಗಳು ನಷ್ಟವಾದುದಕ್ಕಾಗಿ ಚಿಂತಿಸಿ ಕೃಶವಾಗುತ್ತಾ ಜಗದ್ಗುರುವಾದ ಶ್ರೀಶಂಕರ ಭಗವತ್ಪಾದ ಮುನಿಯ ಪಾದಾರವಿಂದ ಸಂದರ್ಶನವನ್ನು ಬಯಸಿ ಶಿಷ್ಯರಿಂದೊಡಗೂಡಿ ಹಿಂತಿರುಗಿ ಬರುತ್ತಿದ್ದನು. ಹಿಂದಕ್ಕೆ ಪ್ರಯಾಣವನ್ನು ಬೆಳೆಯಿಸಿ ಬರುವಾಗ್ಗೆ ಮಾರ್ಗದಲ್ಲಿ ಶಂಕರ ಗುರುವರನು ಕೇರಳ ದೇಶದಲ್ಲಿ ಸಂಚರಿಸುತ್ತಲಿರುವ ವರ್ತಮಾನವನ್ನು ತಿಳಿದು ಸನಂದನನು ಶಿಷ್ಯವರ್ಗದಿಂದೊಡಗೂಡಿ ಕ್ಷಿಪ್ರಗತಿಯಲ್ಲಿ ಕೇರಳ ದೇಶದ ಕಡೆಗೆ ತಿರುಗಿ ಗುರುವರನ ಪಾದ ಸರಸೀರುಹ ಯುಗ್ಮ ಸಂದರ್ಶನ ಲಾಭವಾಗುವುದರಿಂದ ತನ್ನ ಅನೇಕ ಪುಣ್ಯತೀರ್ಥ ಕ್ಷೇತ್ರ ಯಾತ್ರೆಯು ಸಫಲವಾಗುವುದೆಂದು ನಿಶ್ಚಯ ಮಾಡಿಕೊಂಡು ಭಕ್ತಿಯಿಂದ ಬರುತ್ತಲಿದ್ದನು. ಈ ವಿಧವಾಗಿ ಪದ್ಮಪಾದ ಮುನಿಯು ಕೇರಳ ದೇಶಕ್ಕೆ ಪ್ರಯಾಣ ಮಾಡಿ ಬರುತ್ತಲಿರಲು ಸನ್ಯಾಸಿ ಕುಲಶೇಖರನಾದ ಶ್ರೀಶಂಕರ ಭಗವತ್ಪಾದಾಚಾರ್ಯನು ತನ್ನ ಪ್ರಮುಖ ಶಿಷ್ಯನಾದ ಸನಂದನನ ಬರುವಿಕೆಯನ್ನು ಹಾರೈಸುತ್ತಾ ಸುರೇಶ್ವರಾಚಾರ್ಯನೇ ಪ್ರಮುಖರಾದ ಅನಂತ ಶಿಷ್ಯರಿಂದೊಡಗೂಡಿ ಕೇರಳ ದೇಶದಲ್ಲಿ ಸುಪ್ರಸಿದ್ಧವಾದ ಮಹಾಸುರಾಲಯೇಶ್ವರ ದೇವಾಲಯದಲ್ಲಿ ಶ್ರೀಮನ್ನಾರಾಯಣನಂ ಧ್ಯಾನಿಸುತ್ತಾ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಲಿದ್ದನು. ಜಗದುದ್ಧಾರಕನಾದ ಪರಮಾತ್ಮನೇ, ಮಿಥ್ಯವಾದ ಈ ಜಗದ್ವ್ಯಾಪಾರದಿಂದ ದೂರನಾದ ನೀನು ನಿನ್ನ ಇಚ್ಛೆ ಮಾತ್ರದಿಂದ ಕಲ್ಪಿತವಾದ ಮಾಯೆಯಿಂದ ಉತ್ಪನ್ನವಾದ ಗುಣತ್ರಯಗಳಲ್ಲಿ ಮೊದಲನೆಯದಾದ ಸತ್ವಗುಣವನ್ನು ಮುಖ್ಯನನ್ನಾಗಿ ವಹಿಸಿ ರಜೋಗುಣದಿಂದ ಜಗತ್ತನ್ನು ಸೃಷ್ಟಿ ಮಾಡುತ್ತಾ ಸತ್ವಗುಣದಿಂದ ಚರಾಚರಗಳನ್ನು ಸಂರಕ್ಷಿಸುತ್ತಾ ತಮೋ ಗುಣದಿಂದ ಭೂತ ಭೌತಿಕಗಳನ್ನು ಸಂಹರಿಸುತ್ತಾ ಬ್ರಹ್ಮಸ್ವರೂಪಿನಿಂದಲೂ ನಾರಾಯಣಾಕಾರದಿಂದಲೂ ರುದ್ರರೂಪಿನಿಂದಲೂ ಪ್ರತ್ಯೇಕನಾಗಿರುವಂತೆ ತೋರಿಬಂದರೂ ನಿನ್ನ ಸ್ವಕೀಯಾದ ಲೀಲಾ ವಿನೋದದಿಂದ ಏಕಾಕಾರನಾಗಿ ಪರಿಶೋಭಿಸುತ್ತಲಿರುವೆ. ಅನೇಕವಾದ ಪಾತ್ರೆಗಳಲ್ಲಿ ನೀರಂ ತುಂಬಿ ಇಟ್ಟಿರಲು ಆ ನೀರಿನಲ್ಲಿ ಮಲಾಪ್ತನಾದ ಸೂರ್ಯನ ಬಿಂಬವು ಪ್ರತಿಬಿಂಬಿಸಿ ಹಲವು ಸೂರ್ಯ ಬಿಂಬಗಳಿರುವಂತೆ ತೋರಿದಾಗ್ಯೂ ಸೂರ್ಯನು ಒಬ್ಬನೇ ಪರಂತು ಹಲವರಿಲ್ಲ ಹೇಗೋ ಹಾಗೆ ಅನಂತವಾದ ಚರಾಚರ ಪದಾರ್ಥಗಳಲ್ಲಿ ಪರಮಾತ್ಮನೇ ನಿನ್ನ ತೇಜೋಮಯವಾದ ಶಕ್ತಿಯು ಭರಿತವಾಗಿರುವುದರಿಂದ ನೀನು ಅನೇಕವಾಗಿ ಕಂಡುಬಂದಾಗ್ಯೂ ಅದ್ಭುತ ಮಹಿಮಾನ್ವಿತನಾದ ನೀನು ಏಕಾತ್ಮನಾಗಿರುವೆ ವಿನಃ ನಿನಗೆ ಅನೇಕತ್ವವಿಲ್ಲವು ಎಂದು ನಾನಾ ವಿಧವಾಗಿ ಮಹಾಸುರಾಲಯಪತಿಯಾದ ಲಕ್ಷ್ಮೀಪತಿಯನ್ನು ಯತಿಕುಲಾಗ್ರಣಿಯಾದ ಶ್ರೀಶಂಕರನು ಅಪಾರ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾ ಹಸ್ತಾಮಲಕಾದಿಗಳಿಂದೊಡಗೂಡಿ ಆ ದೇವಾಲಯದಲ್ಲಿ ಸಂಭ್ರಮದಿಂದಿದ್ದನು. ಆ ಸಮಯದಲ್ಲಿ ಯತಿವರನಾದ ಪದ್ಮಪಾದಾಚಾರ್ಯನು ತನ್ನ ಜೊತೆಯಲ್ಲಿ ಬಹುಜನ ಶಿಷ್ಯರು ಬರುತ್ತಲಿರಲು ದೇವಾಲಯವನ್ನು ಪ್ರವೇಶಿಸಿ ಗುರುವರನ ಚರಣಪಯೋದರ್ಶನವಂ ಪಡೆದು ಶ್ರದ್ಧಾ ಸಮನ್ವಿತನಾಗಿ ಮಹಾತ್ಮನಾದ ಶಂಕರಯತಿಯ ಪಾದಗಳಿಗೆ ನಮಸ್ಕರಿಸಿ ನಿಂತನು. ಈ ಪರಿಯಾಗಿ ಬಂದು ನಮಸ್ಕರಿಸಿ ನಿಂತಿರುವ ಸಕಲ ಶಿಷ್ಯರ ಸಮುದಾಯವನ್ನು ಬಾಲಚಂದ್ರಚೂಡನಾದ ಯತಿಶೇಖರನು ಸಪ್ರೇಮದಿಂದ ನೋಡಿ ಮಂದಹಾಸದಿಂದ ಸಕಲರಿಗೂ ಸುಖಾಗಮನವೇ ಎಂದು ಪ್ರಶ್ನೆ ಮಾಡಿ ತರುವಾಯ ಪದ್ಮಪಾದಾಚಾರ್ಯನಂ ಕುರಿತು, ಏನೈ ಪ್ರಿಯ ಸನಂದನನೇ, ನಿನಗೆ ಸಕಲವಾದ ತೀರ್ಥಕ್ಷೇತ್ರ ಯಾತ್ರೆಗಳು ನೆರವೇರಿದವೇ? ಸೌಖ್ಯದಿಂದ ಬಂದೆಯಾ? ಯಾತ್ರಾ ಕ್ರಮದಲ್ಲಿ ಯಾವ ಯಾವ ತೀರ್ಥಗಳಲ್ಲಿ ಮಿಂದು ಯಾವ ಯಾವ ಕ್ಷೇತ್ರಗಳಲ್ಲಿ ಚರಿಸಿ ಬಂದಿರುವೆಯೋ ಆಯಾಯ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಯಪಡಿಸು ಎಂದನು. ಹೀಗೆ ಪ್ರಶ್ನೆ ಮಾಡಲು ಪದ್ಮಪಾದಾಚಾರ್ಯನು ನಿಜ ಗುರುವಿನಾಜ್ಞೆಯನ್ನು ಶಿರದಲ್ಲಿ ಧರಿಸಿ ಗುರುವರ ಪಾದ ಪದ್ಮಗಳಿಗೆ ಅಭಿನಮಿಸಿ ಭಕ್ತಿಯಿಂದ ಮತ್ತೆ ಕೈ ಮುಗಿದು ಉಚಿತವಾದಷ್ಟು ದೂರದಲ್ಲಿ ನಿಂತು ವಿನಯೋಪೇತನಾಗಿ ಈ ಪರಿಯಾಗಿ ವಿಜ್ಞಾಪಿಸುತ್ತಲಿದ್ದನು.
ಮಹಾನುಭಾವನಾದ ಗುರುವರೆಣ್ಯನೇ, ಪ್ರೇಮದಿಂದ ಲಾಲಿಸು. ಭವದೀಯ ಪಾವಚರಣ ಸನ್ನಿಧಾನದಿಂದ ಅನುಜ್ಞೆಯನ್ನು ಪಡೆದು ಶಿಷ್ಯರಿಂದಲೂ ಸತೀರ್ಥ್ಯರಿಂದಲೂ ಒಡಗೂಡಿ ಪ್ರಯಾಣ ಮಾಡಿದ ನಾನು ಪೂರ್ವ ದಿಕ್ಕಿನ ಮತ್ತು ಉತ್ತರ ದಿಕ್ಕಿನ ಸಕಲ ತೀರ್ಥಗಳಲ್ಲಿಯೂ ಸ್ನಾನಾದಿಗಳನ್ನಾಚರಿಸಿ ತರುವಾಯ ದಕ್ಷಿಣ ದೇಶವನ್ನು ಸೇರಿದೆನು. ಅಲ್ಲಿ ಎಲ್ಲೆಲ್ಲಿ ಪಾವನತರವಾದ ತೀರ್ಥಗಳಿರುವವೋ ಅಲ್ಲಲ್ಲಿಗೆ ಹೋಗಿ ಪುಣ್ಯ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ಆಯಾಯ ಕ್ಷೇತ್ರಗಳಲ್ಲಿನ ಹರಿಹರಾಲಯಗಳನ್ನು ಪ್ರವೇಶಿಸಿ ದೇವತಾ ಸೇವೆಯನ್ನು ನೆರವೇರಿಸುತ್ತಾ ಆಯಾಯ ದೇಶದಲ್ಲಿ ವಾಸ ಮಾಡುತ್ತಲಿರುವ ಸಜ್ಜನರಿಗೆ ಪರಮೋತ್ಕೃಷ್ಟವಾದ ಅದ್ವೈತ ತತ್ವಾಮೃತವನ್ನು ಯಥಾಮತಿಯಾಗಿ ವಿವರಿಸಿ ಅವರುಗಳ ಚಿತ್ತವೃತ್ತಿಯ ಸಂಶಯಗಳನೇಕವನ್ನು ಪರಿಹರಿಸುತ್ತಾ ಮುಂದೆ ಬಹು ನಿರ್ಮಲವಾದ ಜಲದಿಂದ ಪ್ರವಹಿಸುವ ಕಾವೇರಿ ನಾಮಕವಾದ ಪುಣ್ಯ ನದಿ ತೀರವನ್ನು ಸೇರಿದೆನು. ಬಳಿಕ ಆ ದಿವ್ಯ ನದಿಯಲ್ಲಿ ವಿಧಿ ಪ್ರಕಾರ ಸ್ನಾನವನ್ನಾಚರಿಸಿ ನನ್ನ ಸತೀರ್ಥ್ಯರಿಂದೊಡಗೂಡಿ ಕಾವೇರಿ ತಟದಲ್ಲಿ ಶೋಭಿಸುತ್ತಲಿದ್ದ ಒಂದು ಬ್ರಾಹ್ಮಣಾಗ್ರಹಾರಕ್ಕೆ ಬಂದು ಅಲ್ಲಿ ವೇದಾಂತ ತತ್ವವನ್ನು ಬೋಧಿಸುತ್ತಲಿದ್ದೆನು. ಹೀಗಿರಲು ನನ್ನ ಪೂರ್ವಾಶ್ರಮದ ಸೋದರ ಮಾವನು ಬಂದು ನನ್ನನ್ನು ಕಂಡು ತನ್ನ ಮನೆಗೆ ಬರಬೇಕೆಂದು ಅಪೇಕ್ಷಿಸಿ ಕರೆದುಕೊಂಡು ಹೋಗಿ ವಿಶೇಷವಾದ ಬಾಂಧವ್ಯ ಪ್ರೇಮದಿಂದ ಉಪಚರಿಸಿದನು. ಆತನ ಉಪಚಾರಗಳನ್ನು ಪರಿಗ್ರಹಿಸಿ ಸಂತುಷ್ಟನಾದ ನಾನು ಮುಂದಣ ತೀರ್ಥಯಾತ್ರೆಗೆ ಪುಸ್ತಕವನ್ನು ಸಾಗಿಸಿಕೊಂಡು ಹೋಗುವುದು ವಿಶೇಷ ಭಾರವೆಂದು ಆಲೋಚಿಸಿ ಅಮೂಲ್ಯವಾದ ವಾರ್ತಿಕ ಪುಸ್ತಕಗಳನ್ನು ರಕ್ಷಿಸಿಕೊಂಡಿರುವಂತೆ ಆತನಿಗೆ ಹೇಳಿ ಅವುಗಳನ್ನು ಅಲ್ಲಿಯೇ ಬಿಟ್ಟು ದಕ್ಷಿಣಕ್ಕೆ ಪ್ರಯಾಣ ಮಾಡಿ ಪುಣ್ಯತಮವಾದ ಶ್ರೀರಾಮೇಶ್ವರ ಕ್ಷೇತ್ರವನ್ನು ಸೇರಿ ಪವಿತ್ರವಾದ ಸಮುದ್ರದಲ್ಲಿ ಸ್ನಾನವನ್ನಾಚರಿಸಿ ರಾಮೇಶ್ವರ ಪಾದಾರವಿಂದ ಸಂದರ್ಶನೋತ್ಸವ ತುಂದಿಲನಾದೆನು. ಈ ಪರಿಯಾಗಿ ಶ್ರೀರಾಮ ಸೇತು ಯಾತ್ರೆಯನ್ನಾಚರಿಸಿ ನಾನು ಹಿಂತಿರುಗಿ ಕಾವೇರಿ ನದಿ ತೀರಕ್ಕೆ ಬಂದು ನನ್ನ ಪೂರ್ವಾಶ್ರಮದ ಮಾತುಲನ ಮನೆಯಂ ಸೇರಿದೆನು. ಅಷ್ಟರೊಳಗೆ ಆತನು ನಾನು ಬಿಟ್ಟು ಹೋಗಿದ್ದ ಸರ್ವೋತ್ತಮವಾದ ಟೀಕಾ ಪುಸ್ತಕಗಳನ್ನು ಉದ್ದೇಶಪೂರ್ವಕವಾಗಿಯೇ ಸುಟ್ಟು ನಾಶಪಡಿಸಿದ್ದನು. ನಾನು ಅಲ್ಲಿಗೆ ಬಂದಾಗ್ಗೆ ಮೋಸದಿಂದ ಪ್ರೀತಿಯನ್ನು ತೋರಿಸಿ ಪುಸ್ತಕಗಳು ನಷ್ಟವಾದುದಕ್ಕೆ ಪರಿತಾಪ ಪಡುವಂತೆ ನಟನೆ ಮಾಡಿದನು. ಹಾಗೆ ನಾನು ಆತನಂ ಸಮಾಧಾನಗೊಳಿಸುತ್ತಾ ಮತ್ತೆ ವಾರ್ತಿಕಗಳನ್ನು ರಚನೆ ಮಾಡುವೆನೆಂದು ಹೇಳಲು ಅಸೂಯಾ ಪೀಡಿತನಾದ ಆತನು ನನಗೆ ಬುದ್ಧಿಶಕ್ತಿಯು ನಾಶವಾಗುವಂತೆ ಆಹಾರದಲ್ಲಿ ಮದ್ದನ್ನು ಇಕ್ಕಿದನು. ಪರಮ ಪಾವನವಾದ ಪುಣ್ಯತೀರ್ಥಗಳಿಗಿಂತಲೂ ಪೂತವಾದ ಗುರುವರ ಚರಣಾರವಿಂದವನ್ನು ಅಗಲಿ ತೀರ್ಥಯಾತ್ರೆಗೆಂದು ಹೊರಟ ನನಗೆ ಇದು ತಕ್ಕ ಫಲವೆಂದು ತಿಳಿದುಕೊಳ್ಳುವವನಾಗಿ ಗುರುಚರಣ ಸರಸೀರುಹ ಕೃಪಾ ಮಹಿಮೆಯಿಂದ ಇಲ್ಲಿಗೆ ಬಂದೆನು. ನಾನು ರಚಿಸಿದ ವಾರ್ತಿಕ ಪುಸ್ತಕಗಳು ನಷ್ಟವಾದವು. ನನ್ನ ಶ್ರಮವು ನಿಷ್ಫಲವಾಯಿತು. ಗುರುವರನೇ, ಇನ್ನು ನನಗೆ ಗತಿಯೇನು ಎಂದು ಶ್ರೀ ಭಗವತ್ಪಾದರವರ ಚರಣಾರವಿಂದದಲ್ಲಿ ನಮಸ್ಕರಿಸಿ ಪದ್ಮನಾಭಾಚಾರ್ಯನು ಅತ್ಯಂತ ವಿನಯೋಪೇತನಾಗಿ ಪರಿತಾಪದಿಂದ ಪ್ರಾರ್ಥಿಸುತ್ತಲಿದ್ದನು. ಸನಂದನಾಚಾರ್ಯನ ಈ ಪರಿಯಾದ ದೈನ್ಯ ಪ್ರಾರ್ಥನೆಯನ್ನು ಲಾಲಿಸಿ ದಯಾಸಮುದ್ರನಾದ ಶ್ರೀಶಂಕರನು ತನ್ನ ಪ್ರಮುಖ ಶಿಷ್ಯನ ಮೇಲೆ ಅಪಾರವಾದ ಕೃಪೆಯುಂಟಾಗಲು ಆತನನ್ನು ಸಂತೈಸಿ ಈ ಪರಿಯಾಗಿ ಪ್ರೇಮದಿಂದ ಮಾತಾಡಿದನು. ಪ್ರಿಯ ಶಿಷ್ಯನಾದ ಪದ್ಮಪಾದನೇ, ಕೇಳು. ನೀನು ತೀರ್ಥಯಾತ್ರಾಚರಣೆಯಲ್ಲಿ ಈ ವಿಧವಾದ ಕಷ್ಟಗಳಿಗೆ ಗುರಿಯಾಗುವಿಯೆಂದು ನಾನು ಮೊದಲೇ ವಿಶ್ವರೂಪಾಚಾರ್ಯನೊಡನೆ ಹೇಳಿರುವೆನು. ಪ್ರಪಂಚದಲ್ಲಿ ಕಾಲಗತಿಯನ್ನು ಮೀರಿ ನಡೆಯಲು ಯಾರು ಸಮರ್ಥರಾಗಿರುವರು? ಕಾಲವೈಪರೀತ್ಯದಿಂದ ಎಂತಹ ಕಷ್ಟನಷ್ಟಗಳು ಪ್ರಾಪ್ತವಾದಾಗ್ಯೂ ಪಂಡಿತರಾದವರು ಧೈರ್ಯದಿಂದ ಅವುಗಳನ್ನು ಸಹಿಸಿ ಶಾಂತಿಯಿಂದ ಅನುಭವಿಸುವರು. ಶಿಷ್ಯಯತಿಯೇ, ನೀನು ಹಿಂದೆ ಶೃಂಗಗಿರಿ ಕ್ಷೇತ್ರದಲ್ಲಿ ನಾವುಗಳಿದ್ದಾಗ್ಗೆ ವಾರ್ತಿಕ ಗ್ರಂಥವನ್ನು ರಚಿಸಿ ನಮ್ಮಲ್ಲಿ ಸಮರ್ಪಿಸಿದ್ದೆಯಷ್ಟೇ. ಆ ಗ್ರಂಥಗಳನ್ನು ನಾನು ಅವಲೋಕಿಸಿದುದರಲ್ಲಿ ನನಗೆ ಜ್ಞಾಪಕವಿರುವಷ್ಟನ್ನು ಹೇಳುವೆನು. ನೀನು ಬರೆದುಕೊಳ್ಳುವವನಾಗು ಎಂದು ಚಂದ್ರಚೂಡಾಯತಿಯು ಪದ್ಮಪಾದ ವಿರಚಿತ ವಾರ್ತಿಕ ಗ್ರಂಥಗಳಲ್ಲಿ ಪೂರ್ವ ಭಾಗವಾದ ಪಂಚಪಾದಿಕೆ ಎಂಬ ಗ್ರಂಥವನ್ನು ಸಾಂಗೋಪಾಂಗವಾಗಿ ವಿಸ್ತಾರದಿಂದ ಹೇಳಿ ಬರೆಯಿಸಿದನು. ಉತ್ತರ ಭಾಗವಾದ ವೃತ್ತಿ ಎಂಬ ಗ್ರಂಥವು ಸುರೇಶ್ವರಾಚಾರ್ಯ ದತ್ತ ಶಾಪದಿಂದ ನಷ್ಟವೇ ಆಗಿ ಹೋಯಿತು. ಹೀಗೆ ಆಚಾರ್ಯವರ್ಯನು ಸಮಗ್ರವಾಗಿ ಬರೆಯಿಸಿದ ಗ್ರಂಥವನ್ನು ಸನಂದನಾಚಾರ್ಯನು ನೋಡಿ ಗುರುಪಾದ ಕಟಾಕ್ಷದಿಂದ ತನ್ನ ಗ್ರಂಥವು ಇಷ್ಟಾದರೂ ಉಳಿಯಿತಲ್ಲವೇ, ನಾನು ಧನ್ಯನಾದೆನು ಎಂದು ತನ್ನ ಮನಸ್ಸಿನಲ್ಲಿ ಭಾವಿಸಿ ಸಂತೋಷಭರಿತನಾಗಿ ಗುರುಚರಣ ಪುಂಡರೀಕಗಳಿಗೆರಗಿ ಸಂತುಷ್ಟಾಂತರಂಗನಾಗಿರಲು, ಎಲೈ ಶೌನಕನೇ, ಕೇಳು. ಪೂರ್ವದಲ್ಲಿ ಶ್ರೀಶಂಕರನು ಕಾಲಟಿ ಎಂಬ ಅಗ್ರಹಾರದಲ್ಲಿ ಬ್ರಹ್ಮಚರ್ಯಾಶ್ರಮದಲ್ಲಿದ್ದಾಗ್ಗೆ ಆತನ ದರ್ಶನವಂ ಪಡೆದು ಕೃಪೆಗೆ ಪಾತ್ರನಾಗಿ ಶ್ರೀಶಂಕರಾಜ್ಞಾ ಪ್ರಕಾರ
ಕಾಮ್ಯಾಧ್ವರವನ್ನಾಚರಿಸಿ ಸಂತಾನ ಭಾಗ್ಯವಂ ಪಡೆದು ಹರ್ಷಿಸುತ್ತಲಿದ್ದ ಕೇರಳ ದೇಶಾಧಿಪತಿಯಾದ ರಾಜಶೇಖರನು ತನ್ನ ದೇಶಕ್ಕೆ ಶ್ರೀಶಂಕರಯತಿಯು ದಯೆಗೈದಿರುವುದಂ ತಿಳಿದು ಭಗವತ್ಪಾದ ದರ್ಶನವನ್ನು ಬಯಸಿ ಶ್ರೀ ಜಗದ್ಗುರುವರ ಸನ್ನಿಧಾನಕ್ಕಾಗಿ ನಡೆತಂದನು. ಕೇರಳ ದೇಶಾಧಿಪತಿಯು ಬಂದು ಯತಿಶೇಖರನ ಪಾದ ಪದ್ಮಗಳಿಗೆ ಅನಂತವಾದ ಕಾಣಿಕೆಗಳನ್ನು ಸಮರ್ಪಿಸಿ ಅಭಿವಂದಿಸಿ ಕೃತಾಂಜಲಿ ಬದ್ಧನಾಗಿ ನಿಂದಿರಲು ಶ್ರೀಶಂಕರನು ಹರ್ಷತುಂದಿಲನಾಗಿ ಆ ರಾಜಶೇಖರನಿಗೆ ಆಶೀರ್ವದಿಸಿ, ಎಲೈ ರಾಜೇಂದ್ರನೇ, ನೀನು ಕುಶಲನೇ? ನಿನ್ನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮದಲ್ಲಿರುವರೇ? ನಿನ್ನ ಬಂಧುಗಳು ಸುಕ್ಷೇಮಿಗಳೇ? ರಾಜ್ಯವು ಸುಭಿಕ್ಷವಾಗಿರುವುದೇ? ಪ್ರಜೆಗಳು ವರ್ಣಾಶ್ರಮ ಧರ್ಮದಲ್ಲಿನ ಕ್ರಮದಿಂದ ವರ್ತಿಸುತ್ತಲಿರುವುದಕ್ಕೆ ನಿನ್ನಿಂದ ಯೋಗ್ಯವಾದ ವ್ಯವಸ್ಥೆಯು ದೊರೆತಿರುವುದೇ? ಪೂರ್ವದಲ್ಲಿ ನೀನು ರಚಿಸಿರುವ ದೇಶಭಾಷೆಯ ನಾಟಕತ್ರಯವು ನಿನ್ನ ದೇಶದಲ್ಲಿ ಪ್ರಕಟವಾಗಿ ಖ್ಯಾತಿಗೊಂಡಿರುವವೇ ಎಂದು ಬಹು ಪ್ರೇಮದಿಂದ ಪ್ರಶ್ನೆ ಮಾಡಿದನು. ಹೀಗೆ ಪ್ರಶ್ನೆ ಮಾಡಿದುದನ್ನು ಕೇಳಿ ರಾಜಶೇಖರ ಯತಿ ಕುಲಶೇಖರನಿಗೆ ವಿನಯದಿಂದ ಮತ್ತೆ ನಮಸ್ಕರಿಸಿ, ಮಹಾನುಭಾವನಾದ ಯತಿವರೆಣ್ಯನೇ, ಭವದೀಯಾಂಘ್ರಿ ಕಮಲಾನುಗ್ರಹದಿಂದ ನಾನು, ನನ್ನ ಬಂಧುಜನರು, ಪ್ರಜೆಗಳು ಕ್ಷೇಮದಲ್ಲಿರುವೆವು. ರಾಜ್ಯವು ಸುಭಿಕ್ಷವಾಗಿರುವುದು. ಯಥಾ ಪ್ರಕಾರವಾಗಿ ರಾಜ್ಯದಲ್ಲಿ ಧರ್ಮವೂ ನೆಲೆಗೊಂಡಿರುವುದು. ಪೂರ್ವದಲ್ಲಿ ನನ್ನಿಂದ ರಚಿಸಲ್ಪಟ್ಟ ನಾಟಕಗಳು 3 ಪ್ರಮಾದವಾಗಿ ಅಗ್ನಿಯಿಂದ ದಗ್ಧವಾದವು. ಇದನ್ನು ಸ್ಮರಿಸಿ ಬಹಳ ವ್ಯಥೆಯಾಗುತ್ತಲಿರುವುದು ಎಂದು ದುಗುಡದಿಂದ ವಿಜ್ಞಾಪಿಸಿದನು. ಯತಿಕುಲಾಧಿಪನು ರಾಜನಂ ಕುರಿತು, ಎಲೈ ಕೇರಳೇಂದ್ರನೇ, ಹಾಗಾದರೆ ಹಿಂದೆ ನಾನು ಆ ನಾಟಕಗಳನ್ನು ಓದಿದ್ದ ರೀತಿಯಲ್ಲಿ ಈಗ ನಿನಗೆ ವಿವರಿಸುವೆನು ಎಂದು ಹೇಳಿ ಹೇಗೆ ರಾಜನು ರಚಿಸಿದ್ದನೋ ಅದರಂತೆ ಕ್ರಮವಾಗಿ ವಿವರಿಸಲು ರಾಜಶೇಖರನು ತನ್ನ ನಾಟಕತ್ರಯವನ್ನು ಗುರುಕಟಾಕ್ಷದಿಂದ ಮತ್ತೆ ಪಡೆದು ಆನಂದ ತುಂದಿಲನಾದನು. ತರುವಾಯ ಕೇರಳಾಧಿಪನು ಶ್ರೀಶಂಕರ ಗುರುವರೆಣ್ಯನ ಪಾದ ಪಯೋಜಗಳಿಗಭಿನಮಿಸಿ ಅನುಜ್ಞೆಯಂ ಪಡೆದು ತನ್ನ ರಾಜಧಾನಿಯಂ ಕುರಿತು ಪ್ರಯಾಣ ಮಾಡಲು ಯತಿ ಕುಲಶೇಖರನು ಸುಜನ ಸಮೂಹಕ್ಕೆ ಸರ್ವೋತ್ತಮವಾದ ಬ್ರಹ್ಮವಿದ್ಯಾ ವಿಷಯವನ್ನು ವಿಸ್ತರದಿಂದ ಬೋಧಿಸುತ್ತಲಿರಲು ಲೋಕದಲ್ಲಿ ಭೇದ ಭ್ರಾಂತಿಯು ನಶಿಸಿ ಜನಮನದಲ್ಲಿ ಶಾಂತಿಯು ನೆಲೆಗೊಂಡಿತು. ಈ ವಿಧವಾಗಿ ಯತಿಶೇಖರನಾದ ಶ್ರೀ ಶ್ರೀಕಂಠೇಶ್ವರನು ಲೋಕವನ್ನು ಧರಿಸುತ್ತಲಿದ್ದನು. 33ನೇ ಸಂಧಿ ಮಂಗಳ.